ಇನ್ನು ಬಂದಿದ್ದೆ, ಕೆಲಸ ಆಗಲಿಲ್ಲ. ಮತ್ತೆ ಆಮೇಲೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಹರೇ ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಿನ್ನೆ ಸೀಸನ್ ಬಿಗ್ ಬಾಸ್ 12 ಗಿಲ್ಲಿ ನಟ ಅವರು ಗೆದ್ದಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇವತ್ತು ನಾನು ಮೊದಲಿಂದ ಬ್ಲಾಗಿಂಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾನು ಬ್ಲಾಗ್ ಮಾಡಿಲ್ಲ. ಬೆಳಗ್ಗೆ 9 ಗಂಟೆಗೆ ಬಂದಿದ್ದೀನಿ. ಇಲ್ಲಿ ಈಶ್ವರ ಪೂಜೆ ಮಾಡಿಬಿಟ್ಟು ಎಲ್ಲ ಮುಗಿದ ಇವಾಗ ನಾನು ಹೋಗ್ತಾ ಇರೋದು ಏರ್ಮಸ್ ಹತ್ರ ಹೋಗ್ತಿದ್ದೀನಿ. ಅಲ್ಲಿ ವಿನಾಯಕ ಕಾರ್ ಶೋರೂಮ್ ಇದೆ, ಅಲ್ಲಿ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ, ಅಲ್ಲಿ ಹೋಗೋಣ ಬನ್ನಿ. ಫೈನಲಿ ಆಗಿ ವಿನಾಯಕ ಶೋರೂಮ್ ಬಂದಿದ್ದೀನಿ. ಸಾರ್ ಇನ್ನೂ ಇಲ್ಲ, ಇನ್ನು ಹಾಫ್ ಆನ್ ಅವರಲ್ಲಿ ಸಾರ್ ಬರ್ತಾರಂತೆ, ವೇಟ್ ಮಾಡೋಣ. ನಾನು ಟೊಯೋಟಲ್ಲಿ ವರ್ಕ್ ಮಾಡಿದ್ದವನೇ. ಫಸ್ಟಿಗೆ ಪಾರ್ಟ್ಸಲ್ಲಿದ್ದೆ, ಆಮೇಲೆ ಸೇಲ್ಸಿಗೆ ಬಂದಿದ್ದೆ, ಮತ್ತು ಆಮೇಲೆ ಟೊಯೋಟೋ ಬಿಟ್ಬಿಟ್ಟಿದ್ದೀನಿ. ಇವಾಗ ನಾನು ಪೂರತ್ ಲೈನಲ್ಲಿದ್ದೀನಿ. ಇವರು ಅಲ್ಲಿ ಚೆನ್ನಾಗಿ ವರ್ಕ್ ಮಾಡ್ತಿದ್ರು. ಈಗ ಇಲ್ಲಿ ಬಂದಿದ್ದಾರೆ, ವಿನಾಯಕ ಮೋಟರ್ಸಿಗೆ ಬಂದಿದ್ದಾರೆ. ಇಲ್ಲಿನೂ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಒಂದು ಸ್ವಲ್ಪ ಭೇಟಿ ಮಾಡಿಸ್ತೀನಿ ಬನ್ನಿ. ಗೊತ್ತಿರುವುದು ನಮ್ಮ ಹಳೆ ನರಸಿಂಹ ಟೊಯೋಟಲ್ಲಿದ್ದವರು ಇದ್ದಕ್ಕಿದ್ದಂಗೆ ವಿನಾಯಕ ಟೊಯೋಟರ್ಸಿಗೆ ಬಂದಿದ್ದಾರೆ. ಹೇಗಿದ್ದೀರಪ್ಪ, ಆರಾಮಿದ್ದಿರ್ತಾನೆ? ಇನ್ನು ಬಂದಿದ್ದೆ, ಕೆಲಸ ಆಗಲಿಲ್ಲ. ಮತ್ತೆ ಆಮೇಲೆ 2:30ಗೆ ಬರ್ತೀನಿ. ಈಗ ಅಮ್ಮ ಫೋನ್ ಮಾಡಿದ್ರು, ಜಲ್ದಿ ಬಾ, ಮಾರ್ಕೆಟಿಗೆ ಹೋಗಿ ವೆಜಿಟೇಬಲ್ಸು ಮತ್ತು ಹಾಲು ಮತ್ತು ತರಬೇಕಂತ. ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಈಗ ನಾನು ವಾಸಿನಗರದ ರಿಲಯನ್ಸ್ ಮಾರ್ಟಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಹೋಗ್ಬಿಟ್ಟು ಹಾಲು, ಮೊಸರು ಮತ್ತು ವೆಜಿಟೇಬಲ್ಸು ಮತ್ತು ಎಲ್ಲ ತೊಗೋಬೇಕು. ಫೈನಲಿ ಆಗಿ ಮನೆಗೆ ಬಂದಾಯಿತು. ರಿಲಯನ್ಸ್ ಮಾರ್ಟಿಗೆ ಹೋಗಿ ಹಾಲು, ಮೊಸರು, ಗೋಧಿ ಹಿಟ್ಟು, ರೈಸು ಮತ್ತು ಸ್ನ್ಯಾಕ್ಸ್ ತಂದ್ಕೊಂಡಿದ್ವಿ. ಆಮೇಲೆ ಈಗ 2:30ಗೆ ಮತ್ತೆ ಅಲ್ಲಿ ವಿನಾಯಕ ಮೋಟರ್ಸ್ ಹತ್ರ ಹೋಗ್ಬೇಕು. ಈ ಗಾಡಿ ಹತ್ರ ಒಂದು ಚಾರ್ಜಿಂಗ್ ಇದೆ, ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬಂದು ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಈಗ ಅಮ್ಮ ಆಲೂ ಪರೋಟ ಮಾಡಿದ್ದಾರೆ, ತಿನ್ನೋಣ. ಹಂಗೆ ಚಪಾತಿ ಮಾಡಿದ್ದಾರೆ, ತಿನ್ಬಿಟ್ಟು ಮತ್ತೆ ನಿಮ್ಗೆ 2:30ಗೆ ವಿನಾಯಕ ಮೋಟರ್ಸ್ ಹತ್ರ ನಿಮ್ಗೆ ಸಿಗ್ತೀನಿ. ಹಂಗಿದ್ರು ಅಲ್ಲಿ ಹೋಗಿದ್ದೆ, ಮಧ್ಯಾಹ್ನ ಹೋಗಿಲ್ಲ, ಮಲ್ಕೊಂಬಿಟ್ಟಿದ್ದೆ ಪೂರ್ತಿಯಾಗಿ. ಒಳ್ಳೇದು ಮಾಡ್ತದ. ಆಮೇಲೆ ಈಗ ಟೈಮ್ ಆಯ್ತಲ್ಲ, ಗುಡಿಗೆ ಟೈಮ್ ಆಯಿತು, 5:20 ಆಗಿದೆ. ಈಗ ಗುಡಿಗೆ ಹೋಗ್ತಾ ಇದ್ದೀನಿ. ಆಮೇಲೆ ನಾಳೆ ನೆಸ್ಕೊಂತೀನಿ. ಆಮೇಲೆ ಹಂಗೆ ಮನೆಗೆ ಹೋಗ್ಬೇಕಾದ್ರೆ ಇಲ್ಲೇ ವಿಶಾಖಪಟ್ಟಣ ಹೋಗಿತ್ತು, ನಮ್ಮ ಗಣೇಶನ ಸಿಕ್ಕಿದ್ದ. ಹಂಗೆ ನಡ್ಕೊಂಡು ಹೋಗ್ತಾ ಇದ್ರಂತೆ, ಬಿಟ್ಬಾರ್ದಂತ ಹೋಗ್ತಾ ಇದ್ದ. ಡ್ರಾಪ್ ಮಾಡಿ ಗಣೇಶನ ಸಿಕ್ಕಿದ್ದಾರೆ. ನಮ್ಮ ಗಣೇಶನ ಇವ್ರ ಮನೆ ಬಿಟ್ಟು ಮತ್ತೆ ಸೀದಾಗಿ ಮತ್ತೆ ಗುಡಿಗೆ ಹೋಗ್ಬೇಕು. ನಾನು ಗಣೇಶನ ಗಾಡಿ ಪೂರ್ತಿ ಕೆಟ್ಟೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅವ್ರು ನಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಅದಕ್ಕೆ ಅನ್ಸುತ್ತೆ ಡ್ರಾಪ್ ಮಾಡೋಣಂತೆ. ಮನೆ ಅದಾ ಫಿನೇಲೆ ಆಗಿ ಗಣೇಶನನ್ನು ಮನೆ ಬಿಟ್ಟು ಬಂದು ಈ ಗುಡಿಗೆ ಬಂದೆ. ಟೈಮ್ ಬಂದುಬಿಟ್ಟು ಎಕ್ಸಾಕ್ಟಾಗಿ 6 o'clock ಆಗಿದೆ. ಜಲ್ದಿ ನಾವು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ದೇವ್ರ ದೀಪ ಹಚ್ಚಿಕೊಳ್ಳೋಣ. ಸರ್ವಶತ್ರು ವಿನಾಶಕ ಸರ್ವ ಪಾಪ ಪರಿಹಾರಕ ಸರ್ವಕಾರ್ಯ ಜಯ ಪ್ರದಾಯಕಾಯ ಅಖಂಡ ಭಾರತ ರಕ್ಷಕಾಯ ಶ್ರೀರಾಮಚಂದ್ರ ದೇವಾರ ಶ್ರೀ ಶ್ರೀ ರಾಮ ಭಕ್ತ ಹನುಮಾನ್ ಕಿ ಜೈ. ಕಾಮಹರ ದುಷ್ಟಹರ ದಾರಿದ್ರ್ಯಹರ ರೋಗಹರ ಕಷ್ಟಹರ ಹರ ಹರ ಮಾಮಂದು ಹುಟ್ಟಿದ ಹಬ್ಬದ ದಿವಸ ಎಷ್ಟು ಜನ ಬಂದಾರೆ ನೋಡಿ. ಎಲ್ಲ ಇಡೀ ರಾಯಚೂರು ಜನ ಬಂದಿದೆ ಪೂರ್ತಿ. ಪವನ್ ಮಾಮಂದು ಹುಟ್ಟಿದ್ದಬ್ಬ ಇತ್ತು. ಗುಡಿಯಲ್ಲಿ ಎಷ್ಟು ಜನ ಬಂದಿದ್ದಾರೆ ನೋಡಿದ್ರಲ್ಲ, ತುಂಬ ಇಡೀ ರಾಯಚೂರು ಜನ ಬಂದಿದ್ದಾರೆ ಸೆಲೆಬ್ರೇಟ್ ಮಾಡೋಕ್ಕೆ. ಗುಡಿಯಲ್ಲಿ ಎಲ್ಲ ಸನ್ಮಾನ ಮಾಡಿದರು. ಎಲ್ಲ ಈಗ ತಾನೇ ಮುಗಿಗೆ ಹೋಗ್ತಾ ಇದ್ದೀನಿ. 10 ಆಗಿದೆ ಟೈಮಿಂಗು. ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ದಾಯಿತು. ಇದಕ್ಕೆ ಮಾಮನ ಹುಟ್ಟಿದ್ದಬ್ಬ ಇರ್ತಾರೆ. ಎಷ್ಟು
ಆಲ್ಮೋಸ್ಟ್ ಇಡೀ ಅರ್ಧ ಮೈಸೂರು ಬಂದಿತ್ತು. ಅಮ್ಮ ಕಾಲ್ ಮಾಡಿದ್ರು, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ, ಮನೆಗೆ ಹೋಗೋಣ ಬನ್ನಿ. ಡೈಲಿ ಈ ಟೈಮ್ ಮನೆಗೆ ಹೋಗ್ತಿದ್ದೆ. ಮನೆಗೆ ಹೋದ ತಕ್ಷಣ ಬಿಗ್ ಬಾಸ್ ನೋಡ್ತಾ ಇದ್ದೆ. ಬಟ್ ಬಿಗ್ ಬಾಸ್ ಎಷ್ಟು ಜಲ್ದಿ ಮುಗೀತು ಅನ್ನಿಸಷ್ಟು ಬಿಗ್ ಬಾಸ್ ಮುಗಿದೋಗ್ಬಿಡ್ತು. ಏನಿದ್ರು ಗಿಲ್ಲಿ ನಟ ಅವ್ರು ಗೆದ್ದಿದ್ದಾರೆ. ಇದು ಖುಷಿ ಅನಿಸಿದೆ. ಬಟ್ ಬಿಗ್ ಬಾಸ್ ಡೈಲಿ ನೋಡ್ತಿದ್ವಲ್ಲ, ಏನೊಂಥರ ಕ್ರೇಜಿ ಇತ್ತು. ಬಿಗ್ ಬಾಸ್ ಒಂಥರ ನಮ್ಗೆ ಕರ್ನಾಟಕದ ಹೆಮ್ಮೆ. ಅದಕ್ಕೆ ಇವತ್ತು ಮನೆಗೆ ಹೋಗಿ ನೋಡೋಕ್ಕೆ ಏನಿಲ್ಲ. ಮತ್ತು ಆಮೇಲೆ ಧಾರಾವಾಹಿ ನೋಡ್ಬೋದು. ಯಾವಾಗ ಶನಿವಾರ ರವಿವಾರ ಬಂದಿದ್ದಾಗೆ ಕಿಚ್ಚ ಸುದೀಪ್ ಬರ್ತಿದ್ರು. ಈಗ ಆ ಸೀನು ಶನಿವಾರ ಏನೂ ಇಲ್ಲ. ಈಗ ಅದಕ್ಕೋಸ್ಕರ ಒಂಥರ ಭಾಳ ಮಿಸ್ ಮಾಡ್ಕೊತೀನಿ ಬಿಗ್ ಬಾಸ್ನ. ಈಗ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಈ ಮನೆಗೆ ಹೋಗೋಣ ಬನ್ನಿ. ಈ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಈ ಕ್ಯಾಟ್ ಫುಡ್ ಇದೆ ಆ ಕಡೆಯಿಂದ ಅವಾಗಿಂದ ಆಟ ಆಡಿಸ್ತಾ ಇದ್ದೀನಿ. ನಾನು ಪೂರ್ತಿ ಆಟ ಆಡಿಸ್ತಾ ಇದ್ದೀನಿ. ಇಲ್ಲಿ ನೋಡ್ರಿ ನನ್ನ ಮುಂದೆ ಹೆಂಗೆ ಕೂತಾನೆ ಡಾವ್ ಹಾಕೊಂಡು ಇರೋದು. ಈ ನನ್ನ ಮಗ ಅವಾಗಿಂದ ಆ ಕಡೆಯಿಂದ ಈ ಕಡೆ ಓಡಾಡಿಸ್ತಾವ್ ನನಗೆ. ಫೈನಲ್ ಆಗಿ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಅಮ್ಮ ಫುಲ್ ಸೆಟ್ ಆಗ್ಬಿಟ್ಟವ್ರೆ. ಏನಕ್ಕೋಸ್ಕರ ಅಂದರೆ ಲೇಟಾಗಿ ಬಂದಿದ್ದೀನಲ್ಲ, ಸೊ ಅದಕ್ಕೋಸ್ಕರ ಅಮ್ಮಗೆ ಆಮೇಲೆ ಫೋನ್ ಮಾಡಿ ಹೇಳಿದೆ ಹಿಂಗಿದೆ ಅಂತ. ಈಗ ಊಟ ಮುಗಿದಾಯಿತು. ಅಪ್ಪ, ನಾನು, ಅಮ್ಮ, ಅಜ್ಜಿ ಎಲ್ಲ ಊಟ ಮುಗಿದಾಯಿತು. ಈಗ ಸೊ ವಿಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಗೆ ಎಲ್ಲರೂ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ. ರಾಧೆ ರಾಧೆ. ಬಾಯ್.